ಗೈಸ್ ನಮಸ್ತೆ ಎಲ್ಲರಿಗೂ. ಇವತ್ತು ವೆಂಕಿ ಕುಕಿಂಗ್ ಲವರ್ 3238ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಮಾಡ್ತಾ ಇದ್ದೀವಿ ಅಂದರೆ ಮೇಕೆ ತಲೆ ಫುಲ್ಲು ಹಂಗೆ ಕುಕ್ ಮಾಡೋಣ. ಅದಕ್ಕೆ ಅದಕ್ಕೋಸ್ಕರ ಇವತ್ತು ನಾನು ಬಂದು ಮನೆ ಹತ್ರ ಬಂದಿದ್ದೀನಿ. ಇಲ್ಲಿ ಗಾಡಿ ಆಲ್ಟ್ ಆಗೈತೆ, ಮತ್ತೆ ಇಟ್ಕೊಂಡು ನನ್ನ ಮಗ ಬಂದು ಪಿಕಪ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾನೆ. ಇವನು ಚಿಕ್ಕವನು ಬಂದವನೇ. ಆ್ಯಕ್ಚುಲಿ ಬಂದು ಇವಾಗ ನಮ್ಮದು ಕುಕಿಂಗ್ ನೋಡ್ರಿ ಬಂದಿದ್ದಾನೆ ಧೀರಾಶೂರ. ಏನು ಮಾಡ್ತಾ ಇದ್ದೀನಿ? ಏನೂ ಇಲ್ಲ, ನಡಿ ತಲೆ ತರೋಣ, ನಡಿ. ನಡಿ ಬನ್ನಿ. ಯಾವ ಅಂಗಡಿಯಲ್ಲಿ ಯಾವ ತಲೆ ಸಿಗುತ್ತೆ ಅನ್ನೋದು ಮೈನು. ಹೋಗೋಣ. ರೇಟ್ಗಳು ಅಂತೂ ಸಿಕ್ಕಾಪಟ್ಟೆ ಐತೆ ನಮ್ಮ ಬೂದ್ಗೆರೆಯಲ್ಲಿ. ಎಲ್ಲಿ ಯಾವ ಥರ ಸಿಗುತ್ತೆ ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೋಗೋಣ ಬನ್ನಿ. ಬರ. Hello. ನಮ್ಮ ಬೂದ್ಗೆರೆಯಲ್ಲಂತೂ ಫುಲ್ಲು ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ ಐತೆ. ಈ ಟ್ರಾಫಿಕ್ ಎಲ್ಲ ಕಮ್ಮಿ ಆಗೋದು ಒಂದು ಸ್ವಲ್ಪ ಲೇಟೆ. ಇವಾಗ ಆಲ್ಮೋಸ್ಟ್ ಅಲ್ಲೂ ಒಂದು ಏನಿಲ್ಲ ಅಂದರೂ ಒಂದು 7-8 ಅಂಗಡಿಗಳವೆ. ಬಟ್ ಆದರೆ ನಾನು ರೆಗ್ಯುಲರಾಗಿ ತಗೊಳೋದು ಒಂದು ಅಂಗಡಿ. ಆ ಒಂದು ಅಂಗಡಿಯಲ್ಲಿ ಹೆವಿ ಪರ್ಚೇಸಿಂಗು. ನೋಡೋಣ ಬರ್ರಿ. ಯಾವ ಸಿಟಿಗೂ ಕಮ್ಮಿ ಇಲ್ಲ, ಅಷ್ಟು ಟ್ರಾಫಿಕ್ ಐತೆ. ಇವ್ನು ಯಾರ ಅಣ್ಣ ನಡಿಗಳು ನೋಡಿ. ನಮ್ಮ ಬೂದ್ಗೆರೆ ಬಸ್ ಸ್ಟ್ಯಾಂಡ್ ಇದು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಬಂದು ನಾನು ಯಾವಾಗಲೂ ಮಟನ್ ಹೊಡ್ಸ್ಕೊಳ್ಳೋ ಅಂಗಡಿ. ಇವರೆಲ್ಲ ನಮಗೆ ತುಂಬ ಪರಿಚಯ ಇರೋರು. ಹಾಯ್. ನೋಡೋಣ ರೇಟ್ಗಳು ಏನಾದರೂ ಕಮ್ಮಿ ಹಾಕಿ ಕೊಡ್ತಾರ, ಇಲ್ಲ ಅದೇ ರೇಟಲ್ಲೇ ಕೊಡ್ತಾರ. ನನಗೆ ಇವಾಗ ಹೆಂಗೆ ಇದ್ರು ನಮ್ಮ ಅಯೋಬುಸಾದಲ್ಲಿ ಬಂದಿದ್ದೀವಿ. ನಮ್ಮ ಅಯೋಬುಸಾದಲ್ಲಿ ಎಲ್ಲ ಹಾಕೊಂಡು ನೋಡಿ. ನಮ್ಮ ಬೂದ್ಗೆರೆಯಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಳ್ಳೊಳ್ಳೆ ಮಟನು ಕೆಂಪಗಂದ್ರೆ ಕೆಂಪಗಿರೋ ಮಟನ್ಗಳು ಜಾಸ್ತಿ ಹೊಡಿತಾರೆ. ಇವರೇನಪ್ಪ ಹೆಡ್ಡು. ಹಾಯ್ ಮಾಡ್ರಿ. ಏನು ಗುರು ತಲೆ ಏನು ರೇಟ್ ಐತೆ? ಯಾಕೆ ಯಾಕೆ ತಲೆ ಇದ್ದಂಗೆ ಅದೇನು ಮನುಷ್ಯರ ತಲೆ? ನಾನು ಆ ರೇಟ್ ಹೇಳ್ತಾ ಇದೆಯಾ? ಮನುಷ್ಯನ ತಲೆ ಅಲ್ಲ, ಮರಿ ತಲೆ. ಎಷ್ಟು ಕೆ ಜಿ ಬರುತ್ತೆ ಅಣ್ಣ? 2 kg ಬರುತ್ತೆ, 2.5 kg ಬರುತ್ತೆ. ಹೌದಾ? ಇವತ್ತು ನಮಗೆ ಬಲಿ ಆಗ್ತಾ ಇರೋದು ಈ ತಲೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ರೇಟ್ ಕಮ್ಮಿ ಮಾಡ್ಕೊ. ಸರಿ ಕೇಳ್ರಿ ಅಣ್ಣ, ಎಷ್ಟು ಕೊಡ್ತೀರಾ? ಸುಮ್ಮನೆ ಇರೋ ಒಂದು ನಿಮಿಷ, ನಾನು ಮಾತಾಡ್ತಾ ಇಲ್ಲ. 700 ರೂಪಾಯಿ ಕೊಡ್ಲಾ? ಇದು ಆಕ್ಚುಲಿ ಚೆನ್ನಾಗಿದೆ. ಇಲ್ಲ ಸರಿ ಕೇಳೋಣ. ಏನಿಲ್ಲ, ನೀನು ತಲೆಕೆ ಇಟ್ಕೊಂಬೇಡ. 700 ರೂಪಾಯಿ. 900 ರೂಪಾಯಿ. ಇಲ್ಲ ಇರುವ ನಿಮಿಷ ಗೈಸ್. ಇವಾಗ ನಾನು ಆ್ಯಕ್ಚುಲಿ ಬಂದು 700 ರೂಪಾಯಿಗೆ ನಾನು ಫಿಕ್ಸ್ ಮಾಡಿದ್ದೀನಿ ಇದನ್ನು ಬಂದು ನಾನು ಕಟ್ ಮಾಡ್ಸೋಕೆ ಹೋಗಲ್ಲ. ಸೇಮ್ ಇದೇನಾಯ್ತೋ ಅದೇ ಥರನೇ. ಈ ಚೈನೀಸ್ ಅವ್ರು ಕುಕ್ ಮಾಡ್ಕೊಂಡು ತಿಂತಾರಲ್ಲ ಅದೇ ಥರನೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನೋಡೋಣ ಇದ್ರದ್ದು ಏನು ಅಂತ ಗೊತ್ತಾಗುತ್ತೆ. ಸರಿ, ಅದು ಕವರಲ್ಲಿ ಹಾಕೊಡು. ಇದು ಮಾತ್ರ ಕಾಲು ಕಟ್ ಮಾಡ್ಕೊ. ಇದು ಕಟ್ ಮಾಡಿ. ಜಾಸ್ತಿ ದುಡ್ಡು ಐತೆ ಅನ್ಕೊಳಕ್ ಹೋಗ್ಬಿಡ್ರಿ. ಇದು ಆ್ಯಕ್ಚುಲಿ ಬರೀ ದುಡ್ಡು. ಸರಿನಾ? ಕೊಟ್ಬಿಡೋಣ ಅವ್ರಿಗೆ. ಎತ್ಕೋ ತಾಬಶ. ಸರಿ, ಇನ್ನು ಏನಿದ್ರು ಮನೆಗೆ ಹೋಗಿ ಇನ್ನು ಕುಕಿಂಗ್ ಪ್ರೊಸೆಸ್ ಏನಾಯ್ತು ಅದನ್ನ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಬರೀ ಮನೆಗೆ ಹೋಗೋಣ. ಸೂಪರ್ ಆಗಿರ್ಬೇಕು. ಸರಿ ಆಯ್ತು. ನಮಗೆಲ್ಲ ಗೊತ್ತಾಗೋಯ್ತು. ಇದೇ ತರ ಮಟನ್ ಕೊಡ್ತಾ ಇದ್ರೆ ಇನ್ನ ಲೆಗ್ ಹಾಕ್ಬಿಡೋಣ. ಸರಿ, ಫಾಲೋ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ಇವಾಗ ನಡಿಯೋ ಮನೀಷಾ ತಲೆ ಹಿಡ್ಕೊಂಡಿದ್ಯಾ? ಏನ್ ಮಾಡೋದು? ಪುಡ್ಪುರಿ ಏನ ಸಿದ್ಧಾರ್ಥ, ಏನು ಅನ್ನಿಸ್ತೈತೆ? ಮಾಡ್ತೀವಾ? ಗಾಡಿ ತಿರ್ಸ್ಕೋ. ನಮ್ಮ ಅಯ್ಯಬುಸ ನೋಡಿ, ನಮ್ಮ ಅಯ್ಯಬುಸ ಸ್ಟಾರ್ಟ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಬಂದು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಏನೇನು ಬೇಕಾಗುತ್ತೋ ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಬನ್ನಿ, ಎಲ್ಲ ತಗೊಬೇಕು. ಬಟ್ ಆದರೆ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟು, ಒಂದು ಲಿಮಿಟಾಗಿ. ಮನೆಯಲ್ಲೇ ಆಲ್ಮೋಸ್ಟ್ ಅಲ್ಲ ಆ ಥರ ಕುಕ್ ಮಾಡೋಕ್ಕೆ ಬಿಡಲ್ಲ. ಇದೊಂದು ಪ್ರಯೋಗ ಅಂತಲೇ ಹೇಳ್ಬೋದು. ತಗೊಳ್ಳೋಣ ಅಕ್ಕ. ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ನಿಂಬೆಹಣ್ಣು ಇಷ್ಟು ಕೊಟ್ಬಿಡಿ.
ಈರುಳ್ಳಿ ಐತಾ? ಈರುಳ್ಳಿ ಇರ್ಬೇಕಲ್ಲೇನಾ? ಸಾರಿ, ನಮ್ಮ ಮನೆಗೆ ಐತೆ, ಹೋಟೆಲ್ದೆ. ನಿಮ್ಮ ಮನೇಲಿ ಏನೇನು ಮಾಡ್ಯಾರ ಅಂತ ಕಮೆಂಟ್ ಕಟ್ ಮಾಡು. ಚಿಕನ್ ಮಟನ್ ನಮ್ಮ ತರ ಮಾಡಿದ್ರೆ ನಮಗೂ ಕಲ್ಸ್ರಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಾವು ನೋಡೋಣ ಹೆಂಗೈತೆ ಅಂತ. ಟೊಮೆಟೊ ಚೆನ್ನಾಗಿರೋದಿಲ್ವಾ? ಇವಾಗ ಅದಕ್ಕೆ ಬೇಕಾಗಿರೋ ಪಾರಿ ಎಲ್ಲ ಸಾಮಾನುಗಳು ಎತ್ಕೊಂಬಂದಿದ್ದೀನಿ. ಇದು ಮತ್ತು ಸಾಸ್ಗಳೆಲ್ಲ ಪ್ರತಿಯೊಂದು ಬೇಕು. ಇನ್ನೊಂದು ಮೇಯ್ನ್ ಏನಪ್ಪ ಅಂದರೆ ಕ್ಲೀನ್ ಮಾಡಬೇಕು. ಇದನ್ನು ಯಾವ ಥರ ಕ್ಲೀನ್ ಮಾಡ್ತೀವಿ? ಬರೀ ಬೇಯಿಸೋದು. ಇದಕ್ಕೆ ನೀಟಾಗಿ ಅಲ್ಲನ್ನು ಉಜ್ಜಿಸೋಣ. ಏನಂದೆ ಇನ್ನೊಂದ್ಸಲ ಬನ್ನಿ ಗಾಯ್ಸ್. ಅದಕ್ಕೆ ನಮ್ಮ ಅಪ್ಪನೇ ಅಲ್ಲಿ ಉಜ್ಜಿಸ್ಬೇಕು. ಏನು ಮಾಡೋದು ಗೈಸ್? ಸದಾಗದೆ ಉಜ್ಜಬೇಕು. ಎಲ್ಲ ಕರೆ ಕಟ್ಬಿಟ್ಟೈತೆ, ಜಾಸ್ತಿ ಗುಟ್ಕೊ ತಿನ್ನಂಗೆ ಐತಿ ಇದು. ಎಲ್ಲ ತೆಗಿಯ. ಕೋಲ್ಗೇಟ್ ಎಲ್ಲಿದೆಯೋ ಆರೋಗ್ಯ ಅಲ್ಲಿದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೋಲ್ಗೇಟ್ ಸಕ್ಕದಾಗೈತೆ. ಹಿಂಗಲ್ಲೂ ಜಸ್ಬೇಕು ನೀವು. ಹಂಗೆ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಗಲೀಜಿರುತ್ತೆ. ಅದು ಯಾಕೆ ಕ್ಲೀನ್ ಮಾಡ್ಕೊಳಲ್ಲ ಅದು. ಇವಾಗ ಮಾಡ್ತಾ ಇರೋದೇ ಗಲೀಜು ಅನ್ಕೊಂಬಿಟ್ಟಿರ. ಆಮೇಲೆ ಒಳ್ಳೆ ಟೇಸ್ಟಾಗಿ ಮಾಡೋಣ. ನಾಳೆಗೆ ನೋಡ್ರಿ. ಈ ಥರ ಅಲ್ಲೂ ಉಜ್ಜಿದ್ರೆ ಅಲ್ಲಿರೋ ಕರೆಗಳೆಲ್ಲ ಹೋಗ್ತವೆ. ಏನು ಇದಕ್ಕೆ ಮುಂದೆಗಡೆ ಅಲ್ಲಿಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓ, ಇದು ಯಾವುದೋ ಇದು ಮುದ್ಕಿದು. ಅಲ್ಲಿ ಉದ್ರೋಗ್ಬಿಟ್ಟೇವೆ ಇವಕ್ಕೆ. ನಂತರನೇ ಏನು ನಿಂತರ? ನಂದು ಅಲ್ಲಿ ಹೊಡ್ದಾಗ ಹಾಂ, ನಾವು ಏನೇ ಮಾಡಿದ್ರು ನೀಟಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಬ್ರೇನ್. ಓಕೆ, ಹಾಂ ನಡೀರಿ. ಆಯ್ತು, ಆಮೇಲೆ ಕಟ್ ಮಾಡು. ಮೆಣಸಿನ್ಕಾಯಿ, ಈರುಳ್ಳಿ ಅವೆಲ್ಲ ಫುಲ್ಲು ನಂಗೂ ಹಂಗೆ ಅನ್ನಿಸ್ತಾ. ಏನ್ ಮಾಡೋದಿದೆ. ಇದನ್ನ ಎತ್ತಿ ನೀರು ಆಕ್ಚುಲಿ ಅದು ಮುಳುಗೋಷ್ಟು ಇರಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಈ ತರ ಮುಳುಗಬೇಕು. ಈ ತರ ಮುಳುಗಿ ಉಪ್ಪು ಕೊಡು. ಬರೀ ಇದು ವಿಡಿಯೋ ಮಾಡಕ್ ತಂದಿರೋದು. ನಮ್ಗೆ ಹೇಳ್ತೈತೆ ತನಕಾಗಿಲ್ಲ ಅಂತ. ಹಂಗಲ್ಲ, ತಮಾಷೆ ಚೆನ್ನಾಗಿ ಏನಂತ ಮಾಡಿ. ಅಲ್ಲ ಒಳ್ಳೆ ಕಲಿತ. ಎಲ್ಲಿ ಇದು ಮುಸ್ಲ ಇಲ್ಲ ಕೊಡಮ್ಮ ಮುಸ್ಲ ಏನ್ರದು? ಕುಕ್ಕರ್ದು. ಗಾಡಿಯಿಂದ ಏನ್ ಬಂದೆ ಅದೇ ಲೆಕ್ಕಾಚಾರಕ್ಕೆ ಹಂಗೆ ಬಂದು ಸ್ನಾನಕ್ಕೆ ಹೋಗಿಲ್ಲ. ಇನ್ನ ಬಟ್ಟೆ ಚೇಂಜ್ ಮಾಡಿಲ್ಲ. ಇದನ್ನ ಫಸ್ಟ್ ಕುಕ್ಕರಲ್ಲಿ ಕೂಗ್ಸಕ್ಕೆ ಇಟ್ಬಿಟ್ಟು ಆಮೇಲೆ ಅಲ್ಲೋಗಿ ಸ್ನಾನ ಮಾಡ್ಕೊಂಡ್ ಬಂದ್ರೆ ಆಯ್ತು. ನೀರ್ ಕಾದವೆ. ಇಲ್ಲಿ ನಮ್ಮ ಇಡಿಗಳೆಲ್ಲ ಏನಾದ್ವು ಇಡಿಗಳೆಲ್ಲ ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಗಾಯ್ಸ್, ಇವಾಗ ಆಲ್ರೆಡಿ ಇದು ಬೇಯ್ತಾ ಐತೆ. ಏನಿಲ್ಲ ಅಂದರೂ ಒಂದು 15 ವಿಸಿಲ್ ಬರುತ್ತೆ. ನಾನು ಬಂದು ಇವಾಗ ಗಾಡಿಯಿಂದ ಬಂದಿರೋದ್ರಿಂದ ನಾನು ಫ್ರೆಶ್ ಇರಲಿಲ್ಲ. ಹೋಗಿ ಸ್ನಾನಗಿನ್ನ ಮಾಡ್ಕೊಂಬಂದೆ ಅದು ಬೇಯೋವರೆಗೂ. ಮತ್ತೆ ಇದ್ಕೊಂಡು ಸಪ್ರೇಟ್ ನಾವು ಮಸಾಲೆ ಮಾಡ್ಕೊಬೇಕು.
ಅದಕ್ಕೆ ಸಪ್ರೇಟ್ ಆದಂಥ ಮಸಾಲೆ ಮಾಡ್ಕೋಬೇಕು. ಫಸ್ಟ್ ಬಂದು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಎತ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಇಂಪಾರ್ಟೆಂಟು. ಇವಾಗ ನಮಗೆ ಬೇಕಾಗಿರೋ ಅಷ್ಟು ಎಣ್ಣೆ ಹಾಕ್ಕೊಬೇಕು ಇದಕ್ಕೆ. ಎಣ್ಣೆ ಯಾಕೆಂದರೆ ಒಂದು ತಲೆ ಅದು ಗೊಜ್ಜು ಇನ್ಯಾವ ರೇಂಜಿಗೆ ಇರುತ್ತೆ ಅಂತ ಆಲೋಚನೆ ಮಾಡಿ ನೋಡಿರಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಆಶ್ಚರ್ಯ ಬೀಳ್ತಾ ಇದ್ದಾರೆ. ಅದು ನಮ್ಮದೇ ಫೇಸ್ ಟ್ರ್ಯಾಕ್ ಆಗ್ತಾಯಿತ್ತಲ್ಲ. ಯೋಚನೆ ಮಾಡ್ತಾ ಇದೀವಿ. ಏಯ್ ಏನು ಹೇಳು ಫಾಲೋವರ್ಸ್ಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಬಾಯಲ್ಲೂ ಬರಲ್ಲ, ಅವ್ನು ಜಲ್ದಿ ಬಂದ್ಬಿಡುತ್ತೆ. ನಮ್ಮ ಅಪ್ಪ ಸಪೋರ್ಟ್ ಮಾಡಿ ಗೈಸ್. ಹಾಂ, ನಮ್ಮ ಅಪ್ಪ ಪಾಪಚ್ಚಿ ಎಷ್ಟೋ ಕಷ್ಟ ಬೀಳ್ತಾರೆ. ನೀವೇ ನೋಡಿ, ಏನು ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ. ಬೇರೆಯವ್ರಿಗೆ ಮಾತ್ರ ಮಾಡ್ತೀರಾ. ಬೇರೆ ನೋ ಕಾಮೆಂಟ್ಸ್. ಎಲ್ಲ ಊಟ ಮಾಡ್ತಿರಲ್ಲ ಅವರು. ಪ್ರೆಸ್ಟೇಜ್ ಅವನಿಗೆ ಏನೋ ಅಂದರೆ ಏನೋ ಅದು ನಾನು ಹಾಂ ಪ್ರೆಸ್ಟೇಷನ್ಗೆ ಹೋಗ್ಬಿಟ್ಟವಲೆ. ನಿಜನೇ ಅಲ್ಲ. ಹಾಂ ಪ್ರೆಸ್ಟೇಷನ್. ಜಲ್ದಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಯಾರನ್ನೋ ಹಿಡ್ಕೊಂತೀರ. ಈ ಥರ ಪ್ರಯೋಗಗಳು ಮಾಡ್ತಾನೆ ಇರ್ತೀನಿ, ಏನಾದರೂ ಒಂದೊಂದು ಪ್ರಯೋಗಗಳು. ಆ್ಯಕ್ಚುಲಿ ಇವತ್ತು ಕ್ಯಾಮ್ರಾ ಮುಂದೆ 2ನೇ ವಿಡಿಯೋ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀನಿ ಎಲ್ಲ ಪ್ರತಿಯೊಂದೂ. ಇಲ್ಲಿ ನೋಡು, ನಮ್ಮ ಮನೆಯಲ್ಲಿ ಈರುಳ್ಳಿ ಹೆಚ್ಚು ಅಂದರೆ ಇವರು ಕೊಡ್ರಿ ಬೇಕಾದ್ರೆ ನಮ್ಗೆ. ಅಯ್ಯೋ ಎಲ್ಲ ನಾಲ್ಕೈದು ಅಷ್ಟು ಮತ್ತೆ ಯಾಲಕ್ಕಿ ಇಲ್ಲೊಂದು ಇಟ್ಬಿಟ್ಟು ಕೊಡ್ರಿ ನಮ್ಗೆ. ಕೊಡ್ರಿ ಬೇಕು ಇವಾಗ. ಬೇಕಿತ್ತು. ಸೂಪ್ ಬೇಕು. ಸೊಪ್ಪು ಇದು ಚಕ್ಕೆ ಲವಂಗ ಆ್ಯಕ್ಚುಲಿ ಅದರೊಳಗೂ ಹಾಕಿದ್ದೀವಿ. ತಗೋ, ಇದು ಇಲ್ಲೇ ಇಕ್ಕಿರ್ತೀನಿ. ಚಕ್ಕೆ ನಂಗೆ ಹಂಗೆ ಹಾಕ್ತೀನಿ. ಈರುಳ್ಳಿ, ಏನಂದರೆ ವೆರೈಟಿಯಾಗಿ ಮಾಡಿಕ್ಕಿ ನಮ್ಮ ಮನೇಲಿ ಫಸ್ಟ್ ಸಣ್ಣ ಇದ್ದರು. ಇವಾಗ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಜಿಂಕಲ ಹಾಂ, ಇನ್ನೇನು ಸ್ಟಾರ್ಟ್ ಆಯಿತು. ವಿಜಿಲ್ಗಳು ಸ್ಟಾರ್ಟ್ ಆಯಿತು. ನೀವೇ ಸ್ಟಾರ್ಟ್ ಮಾಡಿ. ಆಮೇಲೆ ವಿಡಿಯೋ ಸ್ಟಾರ್ಟ್ ಆಯ್ತು. ನಾನು 5 ನಿಮಿಷ ಬೇಕು. ಆಮೇಲೆ ಸಿಡಿ ಅಂತ ಬರ್ತದೆ. ಏಯ್ 2 ನಿಮಿಷ ಎಲ್ಲ ಜಾಸ್ತಿ ಮಾಡ್ಬಿಡಕ್ಕ. ಧನಿಯಾ ಪುಡಿ, ಖಾರದ ಪುಡಿ, ಗೊಜ್ಜು ಜಾಸ್ತಿ ಇಂಪಾರ್ಟೆಂಟ್. ಇದಕ್ಕೆ ಮೇಯ್ನು ಜಾಸ್ತಿ ಇಂಪಾರ್ಟೆಂಟ್ ಬಂದು ಗೊಜ್ಜು. ಇದು ಮೇಯ್ನ್ ಕುದಿಬೇಕಾಗಿರೋದು, ಅಲ್ಲೇ ಬೆಂದಿರೋದು. ಅದೆಲ್ಲ ಫುಲ್ಲು ಡೆಮೋ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ. ಯಾಕೆಂದ್ರೆ ಅದೇ ನೀರೇ ಹಾಕಬೇಕು, ಬೇರೆ ನೀರು ಹಾಕಿದ್ರೆ ಅದು ಸರೋಗಲ್ಲ. ಯಾಕೆಂದರೆ ಇದರಲ್ಲಿ ಬೇರೆ ಚರ್ಬಿ ಬೇರೆ ಐತೆ. ಟೇಸ್ಟ್ ನೋಡುವ ಸಮಯ. ಇನ್ಮೇಲೆ ದೇವನ ಸಂಪೂರ್ಣ ಆರೈಕೆ ಪವಿತ್ರನೇ ಮಾಡ್ತಾಳೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಫೈನಲಿ ಅಡುಗೆ ರೆಡಿ ಆಯಿತು. ನಿಮ್ಗೆ ಏನು ತೋರಿಸ್ಬೇಕು ಅಂದ್ಕೊಂಡಿದ್ನೋ ಅದೇ ಥರನೇ ಅಡುಗೆ ಮಾಡಿದ್ದೀನಿ. ಯಾಕೆಂದರೆ ಜಾಸ್ತಿ ಚೈನೀಸ್ ಅವ್ರು ತಿಂತಾ ಇದ್ದಾಗ ನಮ್ಮ ಬಾಯಲ್ಲೂ ನೀರು ಬಂದಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ವಿಡಿಯೋ ಮಾಡಿರೋದು ನಾನೇ ಫಸ್ಟು ಅನಿಸುತ್ತೆ. ಮತ್ತು ಇದ್ಕೊಂಡು ಇನ್ನೊಂದೇನಪ್ಪ ಅಂದರೆ ಅದಕ್ಕೇನೇನು ಮೆಟೀರಿಯಲ್ ಆಗಿದೆ ಅಂದರೆ ಈರುಳ್ಳಿ, ಟೊಮೊಟೊ, ಮತ್ತು ಇದ್ಕೊಂಡು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದ್ಕೊಂಡು ಎಣ್ಣೆ ಚೆನ್ನಾಗಿ. ಇದು ಮಸಾಲೆ ಮೈನ್ ಸಪ್ರೇಟ್ ಇರುತ್ತೆ. ಆ ತಲೆಯಲ್ಲಿ ಬೆಂದಿರೋ ನೀರನ್ನೇ ಎತ್ತಿ ಅದ್ರೊಳಗೆ ಹಾಕಿದ್ವಿ.
ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಎಲ್ಲ ನೋಡಿಕೊಂಡು ಟೇಸ್ಟ್ ನೋಡ್ಕೊಳ್ರಿ, ಅಲ್ಲೇ ಗೊತ್ತಾಗುತ್ತೆ. ಮತ್ತೆ ಎತ್ಕೊಂಡು ಆ ತಲೆ ಏನು ಬೆಂದಿರುತ್ತೋ ಅದನ್ನೊಂದು ಹತ್ರ ಇಟ್ಕೊಂಡು ಮತ್ತೆ ನಾವು ಮಾಡಿರೋ ಮಸಾಲಾನ ಎಲ್ಲ ಎತ್ಕೊಂಬಂದು ಇದ್ರ ಮೇಲೆ ಸುರಿದು ಮತ್ತೆ ಎತ್ಕೊಂಡು ಅದನ್ನು ಪೀಸ್ ಹಿಂಗೆ ಮುಟ್ಟಿದ ತಕ್ಷಣವೇ ಈ ಥರ ಎಲ್ಲ ಫುಲ್ಲು ಉದುರ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನು ಮಾಡ್ಕೊಂಡು ತಿಂದು ನೋಡ್ರಿ. ಒಂದು ಸ್ವಲ್ಪ ಜನಕ್ಕೆ ಅಸಹ್ಯ ಅನಿಸುತ್ತೆ, ಬಟ್ ಆದರೆ ತಿಂತಾಯಿದ್ರೆ ಮಾತ್ರ ಒಂದು ತಲೆ ಒಬ್ರು ಆರಾಮಾಗಿ ತಿನ್ಬೋದು. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥರದ್ದೇ ವೆರೈಟಿ ಫುಡ್ಡು ನಾನು ಅಡುಗೆಗಳು ಮಾಡ್ತಾಯಿರ್ತೀನಿ. ನಿಮಗೋಸ್ಕರನೇ ಈ ಚಾನಲ್ ಓಪನ್ ಆಗಿರೋದು, ನಿಮಗೋಸ್ಕರನೇ ಇರೋದು ಈ ಚಾನಲ್ಲು ಅಂತ ಹೇಳ್ತಾ ಪ್ರತಿಯೊಂದು ವೆರೈಟಿ ಅಡುಗೆ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ನಾನು ತಿನ್ನೋದನ್ನು ಎಂಜಾಯ್ ಮಾಡಿ ಮತ್ತು ಆದಷ್ಟು ನನ್ನನ್ನು ಫಾಲೋ ಮತ್ತು ಅದೇನೋ ಅಂತಾರಲ್ಲ ಎಲ್ಲ ಪ್ರತಿಯೊಂದು ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿರೋದು. ವೀಡಿಯೋ ನೋಡಂತೂ ಸೈಲೆಂಟ್ ಆಗೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಜಾಯ್ ಮಾಡಿ. ಫೈನಲಿ ನಾನು ಅನ್ಕೊಂಡಿದ್ದು ಚೈನೀಸ್ ಅವ್ರ ಥರ ತಿನ್ನಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಅದೇ ಥರನೇ ನಾನು ತಿಂದಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ಥರ ವೆರೈಟಿಯಾಗಿ ಮಾಡ್ಕೊಂಡು ತಿಂತೀನಿ ಅಂತ. ನಿಮಗೂ ಏನಾದರೂ ಇದೇ ಥರ ಅಡುಗೆಗಳು ಮಾಡ್ಕೊಂಡು ತಿನ್ನಬೇಕು, ಅಕಸ್ಮಾತ್ ನಿಮ್ಮ ಕೈಲಾಗಿಲ್ಲ ಅಂದರೆ ನಾನು ಮಾಡಿ ವಿಡಿಯೋ ಹಾಕಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ವೆಂಕಿ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ವೆಂಕಿ ಕುಕಿಂಗ್ ಲವರ್ 3238 ಅಂತ ಹೊಡೆದ್ರೆ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಆಗಿರೋದು ಓಪನ್ ಆಗಿಲ್ಲ ಅಂದರೆ ಡೈರೆಕ್ಟು ಯೂಟ್ಯೂಬ್ಗೆ ಹೋಗಿ ವೆಂಕಿ ಕುಕಿಂಗ್ ಲವರ್ 3238 ಅಂತ ಹೊಡೆದ್ರೆ ಅದು ಓಪನ್ ಆಗುತ್ತೆ. ಅದರಲ್ಲಿ ನೀವು ನನ್ನನ್ನು ಆದಷ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಹೇಳಕ್ಕೆ ಬರೋಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಎಷ್ಟು ಸಪೋರ್ಟ್ ಕೊಡ್ತೀರಾ ಅಷ್ಟು ಇಂಪಾರ್ಟೆಂಟು. ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.